ಬಿಗ್ ಬಾಸ್ ರನ್ನರ್ ಅಪ್ ಆದ ನಂತರ ತ್ರಿವಿಕ್ರಮ್ ಅವರು ಮಜಾ ಟಾಕೀಸ್ ಎಂಬ ರಿಯಾಲಿಟಿ ಶೋಗೆ ಎಂಟ್ರಿ ಕೊಟ್ಟಿದ್ದರು, ಒಂದು ಎಪಿಸೋಡ್ಗೆ. ಹೌದು, ಅದಾದ ನಂತರ ತ್ರಿವಿಕ್ರಮ್ ಅವರು ಈಗ CCL ಕೂಡ ಬ್ಯುಸಿಯಾಗಿದ್ದು ಆಡುವ ಚಾನ್ಸ್ ಇನ್ನೂ ಸಿಕ್ಕಿಲ್ಲ. ಆದರೆ ಈಗ ತ್ರಿವಿಕ್ರಮ್ ಅವರ ಅಭಿಮಾನಿಗಳಿಗೆ ಒಂದು ಖುಷಿಯ ಸುದ್ದಿ ಅಂತಲೇ ಹೇಳಬೇಕು. ಹೌದು, ಅದೇನಪ್ಪ ಅಂತಂದರೆ ತ್ರಿವಿಕ್ರಮ್ ಅವರು ಈಗ ಒಂದು ಹೊಸ ಧಾರಾವಾಹಿಯಲ್ಲಿ ನಾಯಕ ನಟನಾಗಿ ಅಭಿನಯಿಸಲಿದ್ದಾರೆ ಎಂದು ಸುದ್ದಿಯು ಬರ್ತಾ ಇದೆ. ಆ ಧಾರಾವಾಹಿಯನ್ನು ನಿರ್ಮಾಣ ಮಾಡ್ತಾ ಇರೋದು ಜೊತೆಯಲ್ಲಿ ನಾಯಕಿಯಾಗಿ ಕಾಣಿಸಿಕೊಂಡಂತಹ ಮೇಘಾ ಶೆಟ್ಟಿಯವರು. ಹೌದು, ಈ ಧಾರಾವಾಹಿಯು ತ್ರಿವಿಕ್ರಮ್ ಅವರು ಮೇನ್ ಲೀಡಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಎಂದು ಸುದ್ದಿ ಬರ್ತಾ ಇದೆ. ಹೌದು, ಆ ಧಾರಾವಾಹಿಯ ಹೆಸರೇ ಕಲರ್ಸ್ ಕನ್ನಡದಲ್ಲಿ ಮುಂದೆ ಬರುವ ಧಾರಾವಾಹಿಯಾಗಿರುವ ಮುದ್ದು ಸೊಸೆ. ಈಗಾಗಲೇ ನಾಯಕಿಯ ಪ್ರೋಮೋ ಮುದ್ದು ಸೊಸೆಯ ಧಾರಾವಾಹಿದು ರಿಲೀಸ್ ಆಗಿದೆ. ಆದರೆ ನಾಯಕನ ಪ್ರೋಮೋ ಇನ್ನೂ ಬಿಟ್ಟಿಲ್ಲ. ಹೌದು, ಅಲ್ಲಿವರೆಗೂ ಈ ಮಾಹಿತಿಯು ಇನ್ನೂ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗಿಲ್ಲ. ತ್ರಿವಿಕ್ರಮ್ ಅವರೇ ಈ ಧಾರಾವಾಹಿಯ ನಾಯಕನೆಂದು. ಮೂಲಗಳ ಪ್ರಕಾರ 100% ಆಗಿ ತ್ರಿವಿಕ್ರಮ್ ಅವರೇ ಈ ಧಾರಾವಾಹಿಯಲ್ಲಿ ಮೇನ್ ರೋಲ್ ಆಗಿ ಅಭಿನಯಿಸಲಿದ್ದಾರೆ ಎಂದು ಮಾಹಿತಿಯು ತುಂಬಾ ಹರಿದಾಡ್ತಾ ಇದೆ ಅಂತಲೇ ಹೇಳಬೇಕು. ತ್ರಿವಿಕ್ರಮ್ ಅವರ ಅಭಿಮಾನಿಗಳಿಗೆ ಬಿಗ್ ಬಾಸ್ ನಂತರ ಮತ್ತೆ ಕಿರುತೆರೆಯಲ್ಲಿ ಈ ಮುದ್ದು ಸೊಸೆ ಧಾರಾವಾಹಿಯ ಮೂಲಕ ನೋಡುವ ಅವಕಾಶ ಸಿಗುತ್ತದೆ ಎಂದು ಹೇಳುತ್ತೇವೆ. ಆದಷ್ಟು ಬೇಗ ತ್ರಿವಿಕ್ರಮ್ ಅವರು ಅಥವಾ ಮುದ್ದು ಸೊಸೆ ಧಾರಾವಾಹಿಯವರು ಅಧಿಕೃತವಾಗಿ ಅನೌನ್ಸ್ ಮಾಡಲಿ ತ್ರಿವಿಕ್ರಮ್ ಅವರೇ ಈ ಧಾರಾವಾಹಿಯ ನಾಯಕನೆಂದು. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನೆಂದು ಕಾಮೆಂಟ್ನಲ್ಲಿ ತಿಳಿಸಿ.